ಮೊದಲನೇದಾಗಿ ಚೌಡೇಶ್ವರಿ ಮತ್ತು ಹೆಬ್ಬಾರ್ ಅಮ್ಮ ಅವರಿಗೆ ನಮಸ್ಕಾರ ಮಾಡ್ತಾ ನನ್ನ ಆ ದೇವಿಯರ ಪಾದಕ್ಕೆ ನಮಸ್ಕರಿಸುತ್ತಾ, ಇವತ್ತು ಇಷ್ಟೊತ್ತಾದರೂ ಕೂಡ ಈ ಬಿಸಿಲಲ್ಲಿ ಇಷ್ಟು ಜನ ಇವತ್ತು ಉಜ್ಜಿನಿ ಗ್ರಾಮದಲ್ಲಿ ಸೇರಿರೋದು ನನಗೆ ತುಂಬ ಸಂತೋಷವನ್ನು ತಂದಿದೆ. ಮತ್ತು ನನಗೊಂದು ನಂಬಿಕೆ ಇದೆ, ಇವತ್ತು ತಾವೆಲ್ಲ ನನ್ನ ಈ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ 1 ಕಮಲದ ಗುರುತು, ಕ್ರಮ ಸಂಖ್ಯೆ ನೀವು ಮತಗಟ್ಟೆಗೆ ಹೋದಂಥ ಸಂದರ್ಭದಲ್ಲಿ ನನ್ನ ಹೆಸರು ಮೊದಲೇ ಇದೆ, 1ನೇ ಹೆಸರೇ ನಂದಿದೆ, ಕಮಲದ ಗುರುತಿದೆ. ತಮ್ಮೆಲ್ಲರ ಈ ಬಿಜೆಪಿಯಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ, ಕಮಲದ ಚಿಹ್ನೆಯಲ್ಲಿ ಮಾಡಿದ್ದೇನೆ. ಅಂದ್ರೆ ಕಳೆದ 10 ವರ್ಷದಲ್ಲಿ ಮೋದಿಯವರ ಸರ್ಕಾರದಲ್ಲಿ ಆದಂಥ ಜನರಿಗೆ ಆದಂಥ ಕೆಲವು ಕಾಳಜಿಗಳು ಅಥವಾ ಕೆಲವು ಉಪಯೋಗಕ್ಕೆ ಬಂದಂಥ ಕೆಲವು ಕಾರ್ಯಕ್ರಮಗಳು ನಿಮಗೆ ಗೊತ್ತು. ಮತ್ತು ಈ ಯಾವ ರೀತಿ ಈ ದೇಶ ನಡಿಬೇಕು, ಯಾವ ರೀತಿ ಮುಂದಕ್ಕೆ ಹೋಗ್ಬೇಕು ಅನ್ನೋದಕ್ಕೆ ರೂಪರೇಷೆಗಳನ್ನ, ಕಾನೂನನ್ನ ಮಾಡತಕ್ಕಂಥ ಒಂದು ಈ ಚುನಾವಣೆ. ಅದರಿಂದ ಯಾವ ರೀತಿ ಇವತ್ತು ಕಳೆದ 10 ವರ್ಷ ಕೇಂದ್ರ ಸರ್ಕಾರ ಸುಮಾರು ಕಳೆದ ಪ್ರತಿ 1 ವರ್ಷದಲ್ಲಿ 5 kg ಅಕ್ಕಿ ಕೊಡ್ತಿದ್ದಾರೆ 80 ಕೋಟಿ ಜನರಿಗೆ. 80 ಅಂದ್ರೆ ಅದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಅಂದ್ರೆ ಅಕ್ಕಿ ಕೇಂದ್ರ ಸರ್ಕಾರದ್ದು, ಬ್ಯಾಗ್ ಮಾತ್ರ ರಾಜ್ಯ ಸರ್ಕಾರದ್ದು. ಹಾಕಿ ಕೊಡೋ ಬ್ಯಾಗ್ ಏನು ಇಷ್ಟೊಂದು ಇದಾಗ್ತಾ ಇದೆಯಲ್ಲ. ಸೊ ಹೀಗಾಗಿ ನಂತರ ಕಳೆದ 10 ವರ್ಷದಲ್ಲಿ ಎಷ್ಟು ಇವತ್ತು ಹೆದ್ದಾರಿಗಳಾಗಿದೆ, ಇವತ್ತು ರೈಲ್ವೆ ಯೋಜನೆಗಳಾಗಿದೆ, ರೈಲ್ವೆ ಸೌಲಭ್ಯ ಆಗಿದೆ. ಇವತ್ತು ನೋಡ್ಬೋದು ನೀವು, ಇವತ್ತು ರೈಲ್ವೆ ಸೌಲಭ್ಯಗಳು ಎಷ್ಟಾಗಿದೆ ಅಂದ್ರೆ ಅದು ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಅದು ರೈಲ್ಗಳ ತರ ಕಾಣ್ತಾ ಇಲ್ಲ, ಕಾರ್ಗಳ ತರ ಕಾಣ್ತಾ ಇದೆ. ಅಷ್ಟೊಂದು ಅದ್ಭುತವಾದ ಇದೆಲ್ಲ ಏನಕ್ಕಾಯ್ತು ಅಂದ್ರೆ ನರೇಂದ್ರ ಮೋದಿ ಅವರ ದಿಟ್ಟ ನಿರ್ಧಾರ, ನರೇಂದ್ರ ಮೋದಿ ಅವರ ಒಂದು ಕಾಳಜಿ, ದೇಶದ ಬಗ್ಗೆ ಇರತಕ್ಕಂತ ಒಂದು ಪ್ರೀತಿ, ನಾನು ಏನಾದ್ರೂ ಸಾಧನೆ ಮಾಡಬೇಕು ಎನ್ನುವ ಛಲ. ಯಾಕೆಂದ್ರೆ ಇವತ್ತು ಆರ್ಡರ್ ಮಾಡಿಸ್ತಾರೆ, ಇಲ್ಲ ಹೇಮಾವತಿ ನದಿಗೆ ಅಲ್ಲಿ ಡ್ಯಾಮ್ ಕಟ್ಟುವಂತ ಒಂದು ವ್ಯವಸ್ಥೆ ಮಾಡ್ತಾರೆ. ಅದೃಷ್ಟವಶಾತ್ 83ನೇ ಇಸ್ವಿನಲ್ಲಿ ಅವರೇ ಲೋಕೋಪಯೋಗಿ ಸಚಿವರಾಗ್ತಾರೆ, 94ನೇ ಇಸ್ವಿಲಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಆವಾಗ ಅದರ ಸಂಪೂರ್ಣ ಡ್ಯಾಮ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಇವತ್ತು ಅದರಿಂದ ಸುಮಾರು 6 ರಿಂದ 7 ಲಕ್ಷ ಎಕರೆ ಇವತ್ತು ನೀರಾವರಿ ಆಗುತ್ತೆ. ಇದು ಶಾಶ್ವತವಾದಂಥ ಆಸ್ತಿ. ಈಗ ಯಾರೋ ಏನೋ ಕೊಡ್ತಾರೆ ಅಂತ ಅದು ಶಾಶ್ವತ ಅಲ್ಲ. ಈಗ ನಮ್ಮ ರವಿ ಅವರು ಹೇಳ್ತಾ ಇದ್ರು, ಅದನ್ನ ತಗೊಂಡು ಋಣ ಅಂತಾರೆ ಅಂತ. ಯಾವ್ದೋ ಕುಕ್ಕರ್. ಅದರಿಂದ ಇವತ್ತು ಈ ದೇಶದ ಸಮಗ್ರತೆ, ದೇಶದ ರಕ್ಷಣೆಗೆ ಏನೆಲ್ಲ ಬೇಕು ನಮಗೆ, ನಮ್ಮದು ಸುಮಾರು 45 ಲಕ್ಷ ಕೋಟಿ ಬಜೆಟ್, ಭಾರತ ದೇಶದ ಬಜೆಟ್ 45 ಲಕ್ಷ ಕೋಟಿ. ಅದರಲ್ಲಿ ಸುಮಾರು 5 ರಿಂದ 10 ಲಕ್ಷ ಕೋಟಿ ಬರೀ ಇದಕ್ಕೆ ಹೋಗುತ್ತೆ. ಯಾವುದು ಯುದ್ಧ ಸಾಮಗ್ರಿಗಳು, ದೇಶವನ್ನ ರಕ್ಷಣೆ ಮಾಡಬೇಕು, ಚೀನಾ ಜೊತೆ ರಕ್ಷಣೆ ಮಾಡಬೇಕು, ಪಾಕಿಸ್ತಾನ ಜೊತೆ ರಕ್ಷಣೆ ಮಾಡಬೇಕು. ಆದರೆ ಮೋದಿ ಅವರು ಬಂದ ಮೇಲೆ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಅಲ್ಲಿ ಭಾರತ ದೇಶದಲ್ಲೇ ಅವನ್ನು ಉತ್ಪಾದನೆ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅದರಿಂದ ಲಕ್ಷಾಂತರ ಕೋಟಿ ನಮ್ಗೆ ಉಳಿಯುತ್ತೆ ದೇಶಕ್ಕೆ. ಅದರಿಂದ ಇವತ್ತು ರೈತರಿಗೂ ಕೂಡ ಈಗಾಗಲೇ 6,000 ರೂಪಾಯಿ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಕೇಂದ್ರದ ಬಿಜೆಪಿ ಸರ್ಕಾರ 6,000, ರಾಜ್ಯದ ಬಿಜೆಪಿ ಸರ್ಕಾರ 4,000, ಎರಡು ಸೇರಿ 10,000 ಕೊಡ್ತಾ ಇದ್ರು. ಆದ್ರೆ ಈಗ ಏನಾಗಿದೆ, ರಾಜ್ಯ ಸರ್ಕಾರದ 4,000 ಕೊಡ್ತಾ ಇಲ್ಲ, ಬರೀ ಕೇಂದ್ರ ಸರ್ಕಾರದ 6,000 ಬರ್ತಿದೆ. ಅದನ್ನೇ ತಿರುಗಿಸಿ ಬೇರೆ ತರ ಕೊಡ್ತಾ ಇದ್ದಾರೆ. ಸೊ ಹೊಸದು ಯಾವುದೂ ಇಲ್ಲ ಇದರಲ್ಲಿ. ಅದರಿಂದ ಇವತ್ತು ಯಾಕೆ ಹೇಳಕ್ ಬಂದಿದ್ದೀನಿ ಅಂತಂದ್ರೆ, ನಮ್ಮ ತಾಯಿಗೆ ಹಾರ್ಟ್ ಆಪರೇಷನ್ಗೆ ಪ್ರಾಬ್ಲಮ್ ಆಗಿ ಅಡ್ಮಿಟ್ ಮಾಡಿದಾಗ ಯಾವುದೇ ಬಿಲ್ ಕೇಳದೆ ಏನು ಮಾಡ್ದೇನೆ ಅವ್ರು ಫಸ್ಟ್ ಅಡ್ಮಿಟ್ ಮಾಡಿಕೊಂಡು ಎಲ್ಲ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಎಲ್ಲ ಆದ್ಮೇಲೂ ಒಂದು ರೂಪಾಯಿ ದುಡ್ಡು ಕೇಳ್ದೇನೆ ಲಾಸ್ಟ್ ಅಲ್ಲಿ ಒಂದು 70,000 80,000 ಬಿಲ್ ಆಗಿದ್ರು 1 ರೂಪಾಯಿ ತಗೊಳ್ದೇನೆ OPD ಚಾರ್ಜಸ್ ಅಂತ ಒಂದು 500 ರೂಪಾಯಿ ತಗೊಂಡಿದ್ರು. ಅದೆಲ್ಲೇ ಹೋದ್ರು 200-300 ರೂಪಾಯಿ ಖರ್ಚು ಆಗುತ್ತೆ. ಇದು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಯಾವುದೇ ಹಾಸ್ಪಿಟಲ್ ಅಲ್ಲಿ ಮೊದಲು ಅಡ್ಮಿಟ್ ಆಗ್ಬೇಕು ಅಂದ್ರೆ 50,000 ಕಟ್ಟಪ್ಪ ಅಂತಾರೆ. ಅಂತದ್ರಲ್ಲಿ ಹಾರ್ಟ್ ಸರ್ಜರಿನ ಫ್ರೀಯಾಗಿ ಮಾಡಿಕೊಟ್ಟವರು. ಅದಕ್ಕೆ ಇಂಥ ಧೀಮಂತ ನಾಯಕರು ಮುಂದೆ ಇವ್ರನ್ನ ಗೆಲ್ಸಿ ನಮ್ಮ ಒಂದು ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡ್ಲಿ ಅಂತ ನಾನು ಯಲೆಗಡಕಲ್ ಗ್ರಾಮದ ಪರವಾಗಿ ಮಾತಾಡಕ್ಕೆ ಇಚ್ಛಿಸ್ತೀನಿ. ಜೈ ಹಿಂದ್.